ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಶ್ಚಿತ. ಇದಕ್ಕೂ ಮುಂಚೆ ನಾನು ಶಾರ್ಟ್ ಮೂವೀಸಲ್ಲಿ ಲೀಡ್ ಆ್ಯಕ್ಟ್ರೆಸ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಹಾಗೆ ನಾನು ಥಿಯೇಟರ್ ಆರ್ಟಿಸ್ಟ್ ಕೂಡ 3 ಡ್ರಾಮಾನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀನಿ. ಇವಾಗ ಒಂದು ಸಿನಿಮಾ ಹಾಗೂ ಒಂದು ಡ್ರಾಮಾದ ಆಡಿಷನ್ನ ನಾನು ಕೊಡ್ತಾ ಇದ್ದೀನಿ. ನಾನು ಮೂಲತಃ ಚಿಕ್ಕಮಗಳೂರಿನಿಂದ ಬಂದಿರೋದು. ಥ್ಯಾಂಕ್ ಯು. ಅಣ್ಣ, ನಾನು ಹೆದರಿಬಿಟ್ಟಿದ್ದೆ. ಅಣ್ಣ, ನಾನು ಹರಿತವಾದ ಶಸ್ತ್ರಗಳಿಗೆ ಹೆದರುವುದಿಲ್ಲ. ಸಿಂಹದ ತೀಕ್ಷ್ಣ ಉಗುರುಗಳಿಗೂ ಹೆದರುವುದಿಲ್ಲ. ಮಾನವನ ಶಾರೀರಿಕ ಶಕ್ತಿಗೂ ಹೆದರುವುದಿಲ್ಲ. ಹಿಂಸೆಯ ಜೊತೆ ನಾನು ಹೋರಾಡಬಲ್ಲೆ. ಮಾನವನ ಪ್ರೇಮದೊಂದಿಗೆ ಅಣ್ಣ, ನಾನು ನನ್ನ ಹೃದಯದ ಮೇಲೆ ವಿಜಯ ಪಡೆಯಲಾಗಲಿಲ್ಲ. ಹೃದಯದಲ್ಲಿ ದಿನವಿಡೀ ಬೆಂಕಿಯ ಜ್ವಾಲೆ ಉರಿಯುತ್ತಿದೆ. ನಿನ್ನ ವಂಶದ ಗೌರವವೆಂಬ ಗೋಡೆ ನನ್ನನ್ನು ತಡೆಯಲಾಗದು. ನಾನು ದಂಗೆ ಹೇಳುತ್ತೇನೆ. ನಿನ್ನ ಅಭಿಮಾನದ ವಿರುದ್ಧ. ನಿಮ್ಮಗಳ ವಂಶಾಭಿಮಾನ ನಮ್ಮ ದೇಶದಲ್ಲಿ ನಮ್ಮವರನ್ನೇ ಶತ್ರುಗಳನ್ನಾಗಿಸುತ್ತಿದೆ. ಶ್ರೀಪಾಲನನ್ನು ನೀನು ಅವಮಾನಿಸಿಬಿಟ್ಟೆ ಅಣ್ಣ. ಅವನ ನಿರಾಶೆ ಅವನನ್ನು ಶತ್ರುಗಳ ಕಡೆಗೆ ಕೊಂಡೊಯ್ದಿದೆ. ಯಾವ ಸಮುದಾಯದವರು ಸೈನಿಕರಲ್ಲವೋ ಅವರು ಮನುಷ್ಯರೇ ಅಲ್ಲವೇನು? ರೈತ ಕಸುಬು ಮಾಡುವವರು ಶ್ರೇಷ್ಠರಲ್ಲವೇನು? ಕೇವಲ ದೇಶ ಕಾಯುವವರು ಮಾತ್ರ ಶ್ರೇಷ್ಠರೇನು? ಈ ತರಹದ ಕಾರ್ಯವಿಭಜನೆ, ಮೇಲು ಕೀಳು ಎಂಬ ಅಡ್ಡಗೋಡೆ ಏಕೆ ಕಟ್ಟಬೇಕು? ಇದು ಒಂದು ಸತ್ತೋಗಿರೋ ಆತ್ಮ ಹೇಳೋ ಅಂತ ಕ್ಯಾರೆಕ್ಟರ್. ತರಂಗಗಳು, ಅಲೆಗಳು, ಯೋಚನೆಗಳು ಮನಸ್ಸಿನ ಪಟ್ಟಣದಲ್ಲಿ ಬಂದು ಹೊಡೆಯುತ್ತಿದೆ. ಏಳು ಬೀಳುಗಳು, ಸೋಲು ಗೆಲುವುಗಳು, ಹೀಗೆ ಎಷ್ಟೋ ಸಂವತ್ಸರಗಳು ಕಳೆದದ್ದು ಗೊತ್ತೇ ಆಗಲಿಲ್ಲ. ಓಡುವ ಗತಿಗೆ ಒಂದು ವಿರಾಮ ಸಿಕ್ಕಿದೆ. ಸೋಲಬಾರದು ಎಂದು ನಿರ್ಧರಿಸಿರುವೆನು. ಆದರೆ ಅದಕ್ಕೆ ಈ ದೇಹ ಸ್ಪಂದಿಸದಿದ್ದರೆ, ಓಡುವಾಗ ಎಡವಿ ಬಿದ್ದರೆ, ಗಾಯವಾದರೆ, ಮನಸ್ಸಿನ ಸ್ಥೀಮಿತ ತಪ್ಪಿದರೆ ಎಂದು ಮನಸ್ಸಿನ ಮೂಲೆಯಲ್ಲಿ ಹೆದರಿಕೆಯ ದುಮ್ಮಾನ ಉಕ್ಕಿ ಹರಿಯುತ್ತಿದೆ. ಗೆದ್ದೆ ಗೆಲ್ಲುವೆಂದು ನಿರ್ಧರಿಸಿರುವೆನು. ಹೇಗೆ ಪ್ರಾರಂಭಿಸಿದೆನೋ ಪುನಃ ಹಾಗೆ ಪ್ರಾರಂಭಿಸಿದೆನು. ಗೆದ್ದರೆ ಸರಿ, ಆದರೆ ಸೋತರೆ? ನಾನೊಂದು ನೆನಪು ಮಾತ್ರ. ನಮ್ಮ ಏರಿಯಾಗೆ ಬಂದು ನಮ್ಮ ಹುಡುಗನ ಇಟ್ಕೊಂಡಿದ್ಯಾ? ಎಷ್ಟೋ ಚರ್ಬಿ ನಿನಗೆ, ಕತ್ತರಿಸ್ಬಿಡ್ತೀವಿ ನನ್ನ ಮಗನೇ. ಬಿಟ್ಟು ಕಳ್ಸಿದ್ರೆ ಬದುಕೊಂತ್ಯ, ಇಲ್ಲ ಅಂದ್ರೆ ನಮ್ಮ ಹುಡುಗರು ಗೊತ್ತಲ್ವಾ, ಕೊಚ್ಚಿ ಸಾಯಿಸ್ಬಿಡ್ತಾರೆ ನಿನ್ನ. ಎತ್ತೊಲೆ. ನಾನು ತುಂಬ ಕ್ಯೂಟಾಗಿದ್ದೀನಲ್ಲ, ನಾನು ತುಂಬ ಸ್ವೀಟಾಗಿ ಮಾತಾಡ್ತೀನಲ್ಲ, ನಾನು ಎಷ್ಟು ಚೆನ್ನಾಗಿ ನಗಾಡ್ತೀನಲ್ಲ. ಆದರೆ ನೀನು ನನ್ನ ಪ್ರೀತಿಸ್ಬೇಕಂದ್ರೆ ಫಸ್ಟು ನಾನು ಹೇಳಿದ ಕೆಲಸ ನೀನು ಮಾಡಬೇಕು. ಅದೇನಂತ ಅಂದರೆ ಮರ್ಡರ್. ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ. ನಾನು ಮೂಲತಃ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು. ಪ್ರಸ್ತುತ ಈಗ ಬೆಂಗಳೂರಿನ ಚಿಕ್ಕಬಳ್ಳಾಪುರದಲ್ಲಿದ್ದೀನಿ. ಒಬ್ಬ ವಿದ್ಯಾವಂತ ತನಗೆ ಕೆಲಸ ಸಿಗದೆ ಹುಡುಕನಾದಾಗ ಯಾವ ರೀತಿ ಆಗುತ್ತೆ ಅನ್ನೋ ಒಂದು ಸನ್ನಿವೇಶ ಹೇಳ್ತಾ ಇದ್ದೀನಿ. ಕನ್ನಡಿನ ನೋಡ್ಕೊಂಡು ಅವನು ನನ್ನ ಬಗ್ಗೆ ನಾನು ಹೇಳ್ಕೊಳೋದು ಹುಡುಕಾಗಿ
ಏನಪ್ಪ ಬೆಳಗ್ಗೆ ಕುಡ್ಕೊಂಡು ಬಂದ್ಬಿಟ್ಟಿದ್ಯಾ? ಏಯ್, ನೀನು ಯಾವ ಕೇಳಾಕಲ್ಲ. ನಾನು ದುಡಿತೀನಿ, ಕುಡಿತೀನಿ, ಸರ್ವ ಮಾಡ್ತೀನಿ. ನೀನು ಯಾವನ್ನ ಹೇಳಾಗಲ್ಲ. ಏಯ್, ನಾನು ಅವತ್ತೇ ಹೇಳಿದೆ ನಿನಗೆ ಕುಡಿಯೋದೆಲ್ಲ ಒಳ್ಳೇದಲ್ಲ ಅಂತ. ಎಷ್ಟು ಹೇಳಿದ್ರೆ ಕೇಳಲ್ಲ ನೋಡಿ. ನೋಡ, ನಾನು ಡಿಗ್ರಿ ಓದಿದ್ದೀನಿ, ಮತ್ತೊಂದು ಡಿಗ್ರಿ ಓದ್ಬೇಕು ಅಂದ್ಕೊಂಡಿದ್ದೆ. ಸರ್ಕಾರದವರು ಕೆಲಸನೇ ಕೊಡಲಿಲ್ಲಪ್ಪ ನನಗೆ. ನಾನು ಇನ್ನೇನು ಮಾಡಲಿ? ಅದಕ್ಕೆ ಅಣ್ಣನಿಗೆ ಜೈ ಅಂದೆ. ಅಣ್ಣ ದುಡ್ಡು ಕೊಟ್ಟ, ನಾನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಏಯ್, ನೀನು ಡಿಗ್ರಿ ಓದಿದ್ಮೇಲೆ ಕೆಲಸ ಹುಡುಕ್ಬೇಕು. ಕೆಲಸ ಇದ್ಮೇಲೆ ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು. ಸರ್ಕಾರ ಎಷ್ಟು ಬಿಸ್ನೆಸ್ ಮಾಡೋಕ್ಕೆ ನೀನು ಅನುಕೂಲ ಕೊಟ್ಟಿದೆ, ಆದರೂ ನೀನು ಯಾಕೆ ಮಾಡ್ತಾ ಇಲ್ಲ? ನೋಡಮ್ಮ, ನೀನು ಬಿಸ್ನೆಸ್ ಮಾಡ್ಬೇಕಂದ್ರೆ ಸಾಲ ಮಾಡಬೇಕು. ಸಾಲ ಮಾಡ್ಬೇಕಂದ್ರೆ ದುಡಿಬೇಕಂದ್ರೆ ಕುಡಿಯೋಕ್ಕಾಗುತ್ತಾ? ಆಗಲ್ಲ. ಈ ಕುಡಿಯೋದ್ರಲ್ಲಿರೋ ಜೀವನದ ಕಿಕ್ಕೇ ಬೇರೆ. ನಿನಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಅಂದ್ಕೊಂಡ್ಬಿಡು. ಹೂನಪ್ಪ, ನೀನು ಕುಡಿಯೋದ್ರಿಂದನೇ, ನೀನು ದುಡಿಯೋದ್ರಿಂದನೇ ಸರ್ಕಾರಗಳು ನಡೀತಿರೋದು. ಅದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನೀನು ಎಣ್ಣೆ ತಗೋಬೇಕು ಅಂದರೆ ದುಡ್ಡು ಕಟ್ಟಬೇಕು, ಅದಕ್ಕೆ ಟ್ಯಾಕ್ಸ್ ಹೋಗುತ್ತೆ. ಆ ಬಾಟ್ಲ ದುಡ್ಡು, ಎಷ್ಟೊಂದು ದುಡ್ಡು ಸರ್ಕಾರಕ್ಕೆ ನಿನ್ನಿಂದನೇ ಆಗ್ತಿರೋದು ಕಣೋ. ಅಧಿಕಾರ, ಲಾಭ ಎಲ್ಲದುವೆ. ಹೂನಪ್ಪ, ನನ್ನಿಂದನೇ ಆಗ್ತಿರೋದು. ನಾನು ಕುಡಿಲಿಲ್ಲ ಅಂದರೆ ಸರ್ಕಾರಗಳೇ ನಡೆಯಲ್ಲ. ಸರ್ಕಾರಕ್ಕೆ ಅಧಿಕವಾಗಿ ದುಡ್ಡು ಹತ್ತಿರೋದೆ ನಮ್ಮಂಥ ಕುಡುಕರಿಂದ. ನಿನಗೆ ಗೊತ್ತಾ? ತಿಳ್ಕೊಳ್ಳೋ ಫಸ್ಟಲ್ಲಿ. ನೀನು ಕುಡಿಯೋದ ಕಲಿ ಫಸ್ಟು. ಒಂದೇ ಒಂದು ಕೊನೆ ಮಾತು ಹೇಳ್ತೀನಿ. ಇರೋದು 3 ದಿನ, ಇವತ್ತು, ನೆನ್ನೆ, ನಾಳೆ. ನೆನ್ನೆ ಕುಡಿದಿದ್ದ ಇವತ್ತು ಕುಡಿಬಾರ್ದು, ಇವತ್ತು ಕುಡಿದಿದ್ದು ನಾಳೆ ಮರಿಬಾರ್ದು. ಒಟ್ಟಿನಲ್ಲಿ ಜೀವನ ಪರ್ಯಂತ ಕುಡಿತಾ ಇರಬೇಕು. ನಮ್ಮಂಥ ಕುಡುಕರಿಗೆ ದುಡ್ಡು ಕೊಡೋರು, ಕುಡಿಸೋಂಥ ಜನಗಳು ನೀವೇ. ನೀವು ಕೊಟ್ಟರೆ ನಾವು ಕುಡಿತೀವಿ, ತೆಲ್ಲಾಡ್ತಾ ಇರ್ತೀವಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಿರೀಶ್. ನಾನು ತಿಪ್ಟೂರಿಂದ. ನಾನು ಲವ್ ಬ್ರೇಕಪ್ ಸೀನ್ ಮಾಡ್ತಾ ಇದ್ದೀನಿ. ಹೇಯ್, ನಿನಗೆ ಸರಿ ಹೇಳಿದೆ. ನಾನು ಕೇಳ್ದೆ ಎಲ್ಲೂ ಹೋಗ್ಬೇಡ ಅಂತ. ಇದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ. ಸರಿ ಮಾತ್ರ ಗೊತ್ತಾಗುತ್ತೆ. ನೀನು ಕಾಣದೇ ಇದ್ದಾಗ ಎಷ್ಟು ಒದ್ದಾಡಿದ್ದೀನಿ ಅಂತ ಗೊತ್ತಾ? ನಿನ್ನನ್ನೇ ನಂಬಿ ನಾನು ಅಷ್ಟು ದೂರದಿಂದ ಬಂದಿದ್ದೀನಿ. ಅಮ್ಮು, ಯಾಕಮ್ಮು ಈ ಥರ ಮಾಡ್ತೀಯ? ನಿನಗೋಸ್ಕರ ನಾನು ಎಲ್ಲರನ್ನೂ ಬಿಟ್ಟು ಬಂದಿದ್ದೀನಮ್ಮ. ನೀನೇ ನನ್ನ ಜೀವನ ಅಂತ ಫುಲ್ಲು ಮೆಂಟ್ಲಾಗಿದ್ದೀನಮ್ಮ. ಪ್ಲೀಸ್ ಅಮ್ಮ, ಇನ್ನೊಂದ್ಸಲಿ ಕೇಳ್ದೆ ಎಲ್ಲೂ ಹೋಗ್ಬೇಡ ಅಮ್ಮ. ನೋಡು, ನೀನೇನಾದ್ರು ಹೋದ್ರೆ ಈ ಕತ್ತಿ ತಗೊಂಡು ನಿನಗೂ ಚುಚ್ಚಿ ನಾನು ಚುಚ್ಕೊಂಡ್ಬಿಡ್ತೀನಿ. ಪ್ಲೀಸ್ ಅಮ್ಮ, ನನ್ನ ತಲೆ ಎಲ್ಲ ನೀನೇ ಇದೆಯಮ್ಮ. ಇನ್ನೊಂದ್ಸರಿ ನನ್ಗೆ ಕೇಳ್ದೆ ಎಲ್ಲೂ ಹೋಗ್ಬೇಡ ಅಮ್ಮ. ಪ್ಲೀಸ್ ಅಮ್ಮ, ನಾನು ನಿನ್ನೆ ನಂಬಿದ್ದೀನಮ್ಮ. ಇನ್ನೊಂದ್ಸಲಿ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ? ಹಾಂ, ಎಲ್ಲೂ ಹೋಗಲ್ಲ. ನನ್ಗೆ ಗೊತ್ತು, ನನ್ನಮ್ಮ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ. ಇನ್ನೊಂದ್ಸರಿ ಹೋಗಲ್ಲ ತಾನೆ?